ಆಷಾಢ ಮಾಸದ ಮೊದಲ ಶುಕ್ರವಾರ ಕೌಮಾರಿ ಅಲಂಕಾರದಲ್ಲಿ ಕಂಗೊಳಿಸಿದ ಚಾಮುಂಡೇಶ್ವರಿ. ಮುಂಜಾನೆಯಿಂದಲೇ ಸಾವಿರಾರು ಭಕ್ತರು ಸರತಿ ಸಾಲಿನಲ್ಲಿ ನಿಂತು ದೇವಿಯ ದರ್ಶನ ಪಡೆದರು. ಚಾಮರಾಜನಗರ ನಗರದ ಚಾಮರಾಜೇಶ್ವರ ದೇವಸ್ಥಾನದಲ್ಲಿರುವ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಆಷಾಢ ಮಾಸದ ಮೊದಲ ಶುಕ್ರವಾರದ ವಿಶೇಷ ಪೂಜೆಗಳು ಭಕ್ತಿ ಭಾವದಿಂದ ನಡೆದು ಸಹಸ್ರಾರು ಭಕ್ತರು ಸರತಿ ಸಾಲಿನಲ್ಲಿ ನಿಂತು ದೇವಿಯ ದರ್ಶನ ಪಡೆದರು. ಉತ್ಸವ ಮೂರ್ತಿ ಸರಸ್ವತಿ ಅಮ್ಮನವರಿಗೆ ವಿಶೇಷ ಪೂಜೆ ಮಾಡಲಾಗಿತ್ತು. ನಿಂಬೆಹಣ್ಣಿನ ಆರತಿ ಬೆಳಗಿದ ಸುಮಂಗಲಿಯರು. ಚಾಮುಂಡೇಶ್ವರಿ ಅಮ್ಮನವರಿಗೆ ಮಂಗಲಿಯರು ನಿಂಬೆಹಣ್ಣಿನ ಆರತಿ ಬೆಳಗಿ ವಿಶೇಷ ಪೂಜೆ ಸಲ್ಲಿಸಿದರು. ಕೌಮಾರಿ ಅಲಂಕಾರದಲ್ಲಿ ಕಂಗೊಳಿಸಿದ ಚಾಮುಂಡೇಶ್ವರಿ ಕಣ್ತುಂಬಿಕೊಂಡ ಸಹಸ್ರಾರು ಭಕ್ತರು. ಮುಂಜಾನೆಯಿಂದಲೇ ಸಾವಿರಾರು ಭಕ್ತರು ಸರತಿ ಸಾಲಿನಲ್ಲಿ ನಿಂತು ದೇವಿಯ ದರ್ಶನ ಪಡೆದರು. ಆಗಮಿಕ ನಾಗರಾಜ ದೀಕ್ಷಿತ್ ಪ್ರಜಾಪವರ್ ಟಿವಿಯೊಂದಿಗೆ ಮಾತನಾಡಿ, ಆಷಾಢ ಮಾಸದ ಮೊದಲ ಶುಕ್ರವಾರದ ಪ್ರಯುಕ್ತ ದೇವಿಗೆ ಕೌಮಾರಿ ಅಲಂಕಾರ ಮಾಡಲಾಗಿದೆ. ಏಕವಾರ ರುದ್ರಾಭಿಷೇಕ, ಫಲ ಪಂಚಾಮೃತ ಅಭಿಷೇಕ, ಲಲಿತ ಸಹಸ್ರನಾಮ, ಖಡ್ಗಮಾಲ, ಅರ್ಚನೆ, ಮಹಾಮಂಗಳಾರತಿ ನೆರವೇರಿಸಿ ಬೆಳಗ್ಗೆ 6 ಗಂಟೆಗೆ ಭಕ್ತರ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಎಂದರು. ಮೊದಲ ಆಷಾಢ ಶುಕ್ರವಾರದಂದು ನಿಂಬೆಹಣ್ಣಿನ ಆರತಿ ಬೆಳಗಿರುವುದು ಅತ್ಯಂತ ಶ್ರೇಷ್ಠ ಮತ್ತು ಮಂಗಳಕರ. ಆಷಾಢ ಮಾಸದಲ್ಲಿ ದೇವಿಗೆ ಈ ಆರತಿ ಮಾಡುವುದರಿಂದ ಸಕಲ ಇಷ್ಟಾರ್ಥಗಳು ಈಡೇರುತ್ತವೆ ಎಂದರು. ವರದಿ ಹೊಮ್ಮ ನಂಜುಂಡನಾಯಕ NKS TV4 ಚಾಮ. ನಮಸ್ತಸ್ತೆ 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 ನಮೋ ನಮಃ. ನವರಾತ್ರಿ ಬರ್ತದೆ. ನವರಾತ್ರಿ, ವಸಂತ ನವರಾತ್ರಿ ಮತ್ತು ಮಾಘ ನವರಾತ್ರಿ. ಈ ಆಷಾಢ ಮಾಸದಲ್ಲಿ ಬರ್ತಕ್ಕಂಥದ್ದು ಈ ನವರಾತ್ರಿ ವಿಶೇಷವಾಗಿರ್ತಕ್ಕಂಥದ್ದು. ಈ ದೇವಿನ ವಿಶೇಷವಾಗಿ ಆರಾಧನೆ ಮಾಡ್ತಕ್ಕಂಥ ಈ ತಿಂಗಳಲ್ಲಿ ಪ್ರತಿಯೊಂದು ಮಾಸವೂ ಕೂಡ ಹಿಂದೂ ಧರ್ಮದಲ್ಲಿ ವಿಶೇಷವಾಗಿರ್ತಕ್ಕಂಥ ಆಚಾರವಿಚಾರಗಳುಂಟು. ಅಲ್ಲಿ ಆಷಾಢ ಮಾಸ ಅಂತಕ್ಕಂಥದ್ದು ಸಮಸ್ತ ಗುರುಗಳು ಉದಯವಾಗಿರ್ತಕ್ಕಂಥ ಒಂದು ಮಾಸ. ಇವತ್ತು ಈ ಆಷಾಢ ನವರಾತ್ರಿಯಲ್ಲಿ 3ನೇ ದಿನವಾಗಿರ್ತಕ್ಕಂಥ ತೃತೀಯ ನವರಾತ್ರಿ. ಇವತ್ತು ಕೌಮಾರಿ ಅಲಂಕಾರವನ್ನು ಮಾಡಿರ್ತಕ್ಕಂಥದ್ದು ಚಾಮುಂಡೇಶ್ವರಿಗೆ ಬೆಳವಾಗಿದ್ದು ಪಂಚಾಮೃತ ಅಭಿಷೇಕ, ಲಲಿತ ಸಹಸ್ರನಾಮ ಹಾಗೂ ದೇವಿ ಖಡ್ಗಮಾಲ ಅರ್ಚನೆ ಮಾಡಿ ಅನಂತರ ಕೌಮಾರಿ ಅಲಂಕಾರದಲ್ಲಿ ಭಕ್ತಾದಿಗಳಿಗೆ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು. ಈ ದಿನ ಸಮಸ್ತ ಒಂದು ಸುಮಂಗಲಿಗೆ ಯಾವ ದೇವಿಯನ್ನು ಪ್ರಾರ್ಥನೆ ಮಾಡ್ತಾರೆ, ಯಾರಿಗೆ ಸಂತಾನ ಭಾಗ್ಯ ಇಲ್ಲೇ ಇರ್ತಕ್ಕಂಥವ್ರು, ವಿವಾಹ ಭಾಗ್ಯ ಇಲ್ಲೇ ಇರ್ತಕ್ಕಂಥವ್ರು ಮತ್ತು ಅವರ ಒಂದು ಕೋರಿಕೆಗಳು ಏನೇ ಇರ್ತಿದೆ ಅವೆಲ್ಲೂ ಕೂಡ ಈಡೇರ್ತಕ್ಕಂಥ ಮಾಸ ಆಗಿರ್ತಕ್ಕಂಥದ್ರಿಂದ ಈ ಆಷಾಢ ಮಾಸದಲ್ಲಿ ಬರ್ತಕ್ಕಂಥ ಈ ಶುಕ್ರವಾರದಲ್ಲಿ ವಿಶೇಷವಾಗಿ ದೇವಿನ ಆರಾಧನೆ ಮಾಡತಕ್ಕಂಥದ್ದು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾಗಿ ಸರ್. ನಿಂಬೆ ಪ್ರದೇಶ ಮಾಡ್ತಾರಲ್ಲ ಮಹಿಳೆಯರು, ನಿಂಬೆ ಪ್ರದೇಶ ನಿಂಬೆಹಣ್ಣು ಅಂತಕ್ಕಂಥದ್ದು ವಿಶೇಷವಾಗಿ ಜಂಬೀರ ಫಲ ಅಂತ ಹೇಳ್ತೀವಿ ನಾವು. ಯಾವ ರಾಜ ಮಹಾರಾಜರು ಕೂಡ ಆ ಜಂಬೀರ ಫಲವನ್ನು ಇಟ್ಕೊಂಡು ತಮ್ಮ ಒಂದು ಆಸೆ ಆಕಾಶವನ್ನು ಈಡೇರಿಸ್ಕೊತಾರೆ ಅಂತಕ್ಕಂಥದ್ದು. ಜಂಬೀರ ಫಲದಲ್ಲಿ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದಾದ್ರಿಂದ ಯಾವುದೇ ಥರವಾಗಿರ್ತಕ್ಕಂಥ ಕೃತ್ರಿಮಗಳು ಅಂದರೆ ವಿಶೇಷವಾಗಿ ಅಭಿಚಾರಾದಿ ವಾಮಾಚಾರಾದಿ ಯಾವುದೇ ದೋಷಗಳಿದ್ರೂ ಕೂಡ ಪರಿಹಾರವಾಗ್ತಕ್ಕಂಥದ್ದಾದ್ರಿಂದ ಆ ಒಂದು ನಿಂಬೆಹಣ್ಣಲ್ಲಿ ದೇವಿಗೆ ರಾಹುಕಾಲದಲ್ಲಿ ದೇವಿಯ ಅರ್ಚನೆ ಮಾಡ್ತಕ್ಕಂಥದ್ದು. ಅದು ದೇವಿಗೆ ಆ ನಿಂಬೆಹಣ್ಣಿನ ದೀಪವನ್ನು ಆರತಿ ಬೆಳಗ್ತಕ್ಕಂಥದ್ದು ಅವರ ಮನಸ್ಸಲ್ಲಿರ್ತಕ್ಕಂಥ ಕಾಮನೆಗಳನ್ನ ಈಡೇರಿಸ್ತಕ್ಕಂಥದ್ದಾಗಿದ್ದರಿಂದ ಆ ನಿಂಬೆಹಣ್ಣು ದೀಪಕ್ಕೆ ವಿಶೇಷವಾಗಿರ್ತಕ್ಕಂಥ ಪ್ರಾಶಸ್ತ್ಯ ಇರ್ತಕ್ಕಂಥದ್ದು.